ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ 28 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು 2 ಎಕರೆ 20 ಗುಂಟೆ ಮಾರುವಂಥ ಜಮೀನು. ಇನ್ನು ಈ ಜಮೀನಲ್ಲಿ ಏನೆಲ್ಲ ಯೂಸ್ ಮಾಡ್ಕೋಬೋದು, ನೀರಿನ ಸ್ಥಿತಿ ಹೇಗಿದೆ, ಮಣ್ಣು ಯಾವುದು, ಇದರ ಬೆಲೆ ಎಷ್ಟು, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವ್ರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿ ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಮೊದಲಿಗೆ ಇದು ಚಳ್ಳಕೆರೆಯಿಂದ 28 ಕಿಲೋಮೀಟರ್ ಆಗುತ್ತೆ. ಇದು ತಾರೋಡಿಂದ ಇಲ್ಲಿಗೆ ಕೇವಲ ಒಂದು 400 ಮೀಟ್ರ್ ಒಳಗಡೆ ಬರಬೇಕಾಗುತ್ತೆ. 400ರಿಂದ 500 ಮೀಟ್ರ್ ಆಗುತ್ತೆ. ಜೊತೆಗೆ ಚಳ್ಳಕೆರೆಯಿಂದ ಕಲ್ಯಾಣದುರ್ಗಕ್ಕೆ ಹೋಗುವ ಮಾರ್ಗದಲ್ಲಿ ಬರುವಂಥ ಜಮೀನು. ಇನ್ನೇನು ಇಲ್ಲಿಂದ ಜಾಜೂರಿಗೂ ಕೂಡ ಒಂದು 2-3 ಕಿಲೋಮೀಟರ್ ಆಗುತ್ತೆ. ಅಂದರೆ ವೇದಾವತಿ ನದಿ ಇಲ್ಲಿಗೆ ಕೇವಲ 800 ಮೀಟ್ರ್ ಆಗುತ್ತೆ. ವೇದಾವತಿ ನದಿ ನಾನು ಮತ್ತೆ ಹೇಳ್ತಾ ಇದ್ದೀನಿ ನೋಡಿರಿ, ನಿಮ್ಗೆ ಅಲ್ಲಿ ಮನೆ ಕಾಣಿಸ್ತಾ ಇದೆಯಲ್ಲ, ಇಲ್ಲಿಂದ ಅದೇ ನಕಾಶೆ ರೋಡು ನೀಟಾಗಿ ಟ್ರಂಚಿಂಗ್ ಹೊಡಿಸಿ ಕೊಡ್ತಾರೆ. ನಕಾಶೆ ರೋಡ್ ಇದು. ನಿಮಗೆ ದಾರಿದು ಯಾವುದೇ ರೀತಿ ಸಮಸ್ಯೆ ಇಲ್ಲ. ತಾರೋಡಿಂದ 400 ಮೀಟ್ರ್ ಒಳಗಡೆ ಬರಬೇಕಾಗುತ್ತೆ, ಅದು ನಕಾಶೆ ರೋಡು. ದಾರಿಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಇನ್ನು ವೇದಾವತಿ ನದಿ ಇಲ್ಲಿಗೆ 800 ಮೀಟ್ರ್ ಆಗುತ್ತೆ. ಚಳ್ಳಕೆರೆಗೆ 28, ಚಿತ್ರದುರ್ಗಕ್ಕೆ 58, ಬೆಂಗಳೂರಿಗೆ 228 ಕಿಲೋಮೀಟ್ರ್ ಆಗುತ್ತೆ. ಇನ್ನು ಮೊದಲನೇದಾಗಿ ನಾವು ನೀರಿನ ಸ್ಥಿತಿ ಹೇಳಬೇಕಂದ್ರೆ ತುಂಬ ಚೆನ್ನಾಗಿದೆ. ಯಾಕೆಂದರೆ ವೇದಾವತಿ ನದಿ 800 ಮೀಟ್ರ್ ಆಗೋದ್ರಿಂದ ನೀರಿಂದು ಇಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ. ನೀವು ನೋಡ್ರಿ, ಅಲ್ಲಿ ಕಾಣಿಸ್ತಾ ಇದೆ ಮನೆ, ಅಲ್ಲಿ ಅಡಿಕೆ ತೆಂಗು ಎಲ್ಲವನ್ನು ಬೆಳ್ಕೊಂಡು ಅಲ್ಲೇ ಮನೆ ಮಾಡಿಕೊಂಡು ಜೀವನ ಮಾಡ್ತಾಯಿದ್ದಾರೆ. ಇನ್ನು ಈ ಕಡೆ ನಿಮಗೆ ದಾರಿ ಸೈಡ್ ತೋರಿಸಿದ್ನಲ್ಲ, ಅಲ್ಲಿ ಕೂಡ ಅಷ್ಟೇ, ಅಲ್ಲೇ ಜೀವನ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಯಾವುದೇ ರೀತಿ ನೀರಿನ ಸಮಸ್ಯೆ ಇಲ್ಲ. ಸುತ್ತಲೂ ತೋಟಗಳೇ, ಕರೆಂಟಿನ ವ್ಯವಸ್ಥೆ ಇದೆ. ನೀವು ಬೋರ್ ಮಾತ್ರ ಹಾಕ್ಸ್ಕೋಬೇಕು. ಯಾವುದೇ ರೀತಿ ಬೋರಿನ ವ್ಯವಸ್ಥೆ ಅಂತೂ ಇಲ್ಲ. ನಾನು ವಿಡಿಯೋದಲ್ಲಿ ಎಲ್ಲವನ್ನೂ ಕ್ಲಾರಿಟಿಯಾಗಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಿರ್ತೀನಿ. ಇನ್ನು ಮಣ್ಣಿನ ವಿಚಾರಕ್ಕೆ, ಪ್ಯೂರ್ ರೆಡ್ ಸಾಯಿಲ್ ಮಣ್ಣು ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಯಾವುದೇ ರೀತಿ ಮಣ್ಣಿನದ್ದು ಸಮಸ್ಯೆ ಇಲ್ಲ, ಪ್ಯೂರ್ ರೆಡ್ ಸಾಯಿಲು. ಇನ್ನು ಮುಖ್ಯವಾಗಿ ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತಂಟೆ ತಕರಾರು, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಜೊತೆಗೆ ನಿಮಗೆ ನಾನು ಮೊದಲೇ ಹೇಳ್ದಂಗೆ ನೋಡಿರಿ, ಇಲ್ಲಿ ಸುತ್ತಲೂ ಒಳ್ಳೊಳ್ಳೆ ಅಗ್ರಿಕಲ್ಚರ್ ಲ್ಯಾಂಡ್ಸು ತುಂಬ ಚೆನ್ನಾಗಿದೆ. ಪಕ್ಕದಲ್ಲೇ ಈ ಜಮೀನು ಪಕ್ಕದಲ್ಲೇ ಅಗ್ರಿಕಲ್ಚರ್ ಲ್ಯಾಂಡ್ಸು. ಎಷ್ಟು ನೀಟಾಗಿ ಬೆಳೆ ಬಂದಿದೆ ಅಂದರೆ ಮಣ್ಣು ಅಷ್ಟು ಚೆನ್ನಾಗಿದೆ. ಜೊತೆಗೆ ತಾರೋಡಿಂದ 400ರಿಂದ 500 ಮೀಟ್ರ್ ಎಲ್ಲ ವ್ಯವಸ್ಥೆ ಕೂಡ ಚೆನ್ನಾಗಿದೆ ಈ ಜಮೀನಿಗೆ. ಇನ್ನು ಒತ್ತಡದ ಬರದಲ್ಲಿ ಯಾವುದಾದ್ರೂ ವಿಚಾರಣೆಯನ್ನು ನೀಡುವಂಥ ಹೆಚ್ಚು ಕಮ್ಮಿ ಆಗಿದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ವೀಡಿಯೋಗಳೆಲ್ಲ ಅದನ್ನ ಸರಿಪಡಿಸ್ಕೊಂಡು ವೀಡಿಯೋ ಮಾಡ್ತೀನಿ. ಜೊತೆಗೆ ನೀವು ಮನೆ, ಸೈಟು, ಕಮರ್ಷಿಯಲ್ ಯಾವುದೇ ವಿಚಾರವನ್ನು ನೋಡೋದಾದರೆ ನಮ್ಮದು ಇನ್ನೂ ಒಂದು ರಿಚ್ ಒನ್ ಪ್ರಾಪರ್ಟೀಸ್ ಅಂತ ಚಾನಲ್ ಇದೆ, ಯೂಟ್ಯೂಬ್ ಚಾನಲು. ಅದು ನೀವು ಆ ಲಿಂಕನ್ನು MK ಪ್ರಾಪರ್ಟೀಸಲ್ಲಿ ಕೂಡ ಲಿಂಕ್ ಶೇರ್ ಮಾಡಿರ್ತೀವಿ. ನೀವು ಹೋಗಿ ಅಲ್ಲಿ ವಾಚ್ ಮಾಡ್ಬೋದು, ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಇನ್ನು ಈ ಜಮೀನಿಗೆ 1 ಎಕರೆಗೆ ನಾನು ಫೈನಲಾಗಿ ಹೇಳ್ತಾ ಇದ್ದೀನಿ,